ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. CM ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ತೆರವಾದ ಒಂದು CM ಸ್ಥಾನಕ್ಕೆ DK ಶಿವಕುಮಾರ್ ಅವರು ಒಂದು ಶಾಸಕಾಂಗ ನಾಯಕರಾಗಿ ಆಯ್ಕೆಯಾದ ನಂತರ CM ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತದೆ. ತದನಂತರ ಹೈಕಮಾಂಡ್ ಯಾವ ಸಚಿವರನ್ನು ಸೇರಿಸ್ಕೋಬೇಕು, ಯಾರನ್ನು ಕೈ ಬಿಡಬೇಕು ಅಂತಂದು ಒಂದು ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಒಂದು ರೆಡಿ ಮಾಡಿಕೊಂಡಿದೆ ಅಂತೆಲ್ಲ ಒಂದು ಸುದ್ದಿಗಳು ಬರ್ತಾ ಇದೆ. ಹೈಕಮಾಂಡ್ ಕೈ ಸೇರಿದ ಮೊದಲ ಹಂತದ ಸಚಿವ ಸ್ಥಾನದ ಪಟ್ಟಿ ಇಲ್ಲಿದೆ. DK ಶಿವಕುಮಾರ್ ಅವರ ಜೊತೆ ಸಂಪುಟ ಸೇರುವ ಸಂಭಾವ್ಯ ಸಚಿವರ ವಿವರವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಸಲೀಸಾಗಿ ಆಗಿದೆ. CM ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಯಾವುದೇ ಗೊಂದಲ, ಗಲಾಟೆ, ಪವರ್ ಶೇರಿಂಗ್ ಮಾಡಿಕೊಂಡಿದ್ದಾರೆ ಅಂತಲೂ ಸಹ ಒಂದು ಮಾತುಗಳು ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಕುರ್ಚಿ ಬದಲಾಗುವ ಮೊದಲು ಹಾಗೂ ಬಳಿಕವೂ ತಾವು ಜೋಡೆತ್ತು ಅಂತಲೇ ಬಿಂಬಿಸಿಕೊಳ್ತಾ ಇದ್ದಾರೆ. ಆದರೆ ಅಧಿಕಾರ ಹಸ್ತಾಂತರದ ಕಗ್ಗಂಟು ಬಿಡಿಸುವಲ್ಲಿ ಯಶಸ್ವಿಯಾದ ಹೈಕಮಾಂಡ್ಗೆ ಈಗ ಸರ್ಕಾರ ರಚನೆಯ ಸರ್ಕಸ್ ಶುರುವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಯಾರನ್ನು ಸೇರಿಸ್ಕೋಬೇಕು, ಸಂಪುಟದಿಂದ ಯಾರನ್ನು ಕೈ ಬಿಡಬೇಕು, ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಇನ್ಯಾರನ್ನು ಕೈ ಬಿಡಬೇಕು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹೀಗಾಗಿ ನಮಗೂ ಒಂದು ಅವಕಾಶ ಸಿಗಲಿ ಎಂದು ಹೊಸಬರು ಸಹ ಟವಲ್ ಆಗ್ತಾ ಇದ್ದಾರೆ. ಅದರಲ್ಲೂ ಸಹ ಚನ್ನಗಿರಿ ಶಾಸಕರಾದಂಥ ಬಸವರಾಜ ಶಿವಗಂಗಾ ಅವರು ಸಹ ಒಂದು ಬಹಿರಂಗವಾಗಿ ಒಂದು ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ, ನಾವೆಲ್ಲ ನೋಡಿರ್ಬೋದು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾಯಕರು ದೆಹಲಿ ಪರೇಡ್ ಶುರು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಸಹ ಮೊದಲ ಹಂತದ ಸಂಭಾವ್ಯ ಸಚಿವರ ಪಟ್ಟಿ ಹೈಕಮಾಂಡ್ ಕೈ ಸೇರಿದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯನವರು 10 ರಿಂದ 12 ಸಚಿವರ ಮೊದಲ ಪಟ್ಟಿಯನ್ನು ಸಹ KC ವೇಣುಗೋಪಾಲ್ ಅವರಿಗೆ ನೀಡಿದ್ದು, ಈ ಪಟ್ಟಿಯನ್ನು KC ವೇಣುಗೋಪಾಲ್ ಸುರ್ಜೇವಾಲಾ ಪರಿಶೀಲಿಸಿ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರವಾನಿಸಲಿದ್ದಾರೆ. ಇನ್ನು ಸಂಭಾವ್ಯ ಸಚಿವರ ಪಟ್ಟಿಯನ್ನು ನೋಡುವುದಾದರೆ DK ಶಿವಕುಮಾರ್, ಯುಟಿಕಾದ ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ ಅವರು, ರಾಮಲಿಂಗಾರೆಡ್ಡಿ ಅವರು, ಯತೀಂದ್ರ ಅವರು ಮತ್ತು ಬೈರತಿ ಸುರೇಶ್ ಅವರು, KJ ಜಾರ್ಜ್ ಅವರು, ಕೃಷ್ಣ ಬೈರೇಗೌಡರು, MB ಪಾಟೀಲ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು, ಹೀಗೆ 10 ರಿಂದ 12 ಸಚಿವರು ಜೂನ್ 3ರಂದೇ DK ಶಿವಕುಮಾರ್ ಅವರ ಜೊತೆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ಇನ್ನೂ ಉಳಿದಂಥ ಸಚಿವರುಗಳನ್ನು ಮತ್ತೆ 2ನೇ ಹಂತದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರನ್ನು ಕೈ ಬಿಡ್ತಾರೆ ಅನ್ನೋದು ಸಹ ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಈಗ CM ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥ ಕೆಲವು ಸಚಿವರನ್ನು ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಸಹ ಮೊದಲಿಂದಲೂ ಕೇಳಿಬರ್ತಾ ಇತ್ತು. ಹಾಗಾಗಿ ಯಾರನ್ನು ಕೈ ಬಿಡ್ತಾರೆ, ಯಾರನ್ನು ಸೇರಿಸ್ಕೊತಾರೆ, ಹೊಸಬರಿಗೆ ಅವಕಾಶ ಸಿಗುತ್ತೋ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗುತ್ತೋ ನಾವೆಲ್ಲರೂ ಸಹ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಯಾವ ರೀತಿಯ ಕಗ್ಗಂಟನ್ನು DK ಶಿವಕುಮಾರ್ ಅವರು ಒಂದು ಏನೂ ತೊಂದರೆ ಇಲ್ಲದಂಗೆ ನೆರವೇರಿಸ್ತಾರೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.